ನಾವು ಹೊಸದಾಗಿ ಕಟ್ಟಿಸ್ತಾ ಇರೋ ಬಾಡಿಗೆ ಮನೆಗಳಿಗೆ ಬೋರ್ ಹಾಕ್ಸಿದ್ವಿ. ಎಷ್ಟಾಯ್ತು ಅಂತ ತುಂಬಾ ಜನ ಕೇಳ್ತಿದ್ರಿ, ನಿಮ್ಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಜಿಯೋಗ್ರಫಿಕಲ್ ಟೆಸ್ಟಿಂಗ್ ಮಾಡಿ ಪಾಯಿಂಟ್ ಹಾಕ್ಸೋದಕ್ಕೆ 10,000 rupees ಆಯ್ತು. ನೆಕ್ಸ್ಟ್ ಬೋರ್ ಪೂಜೆ ಮಾಡಿ ಬೋರ್ ಹಿಲ್ಸೋದಕ್ಕೆ 1000 feet ಗೆ ನಿಯರ್ಲಿ 2 lakh rupees ಆಯ್ತು. 1 day ಮತ್ತೆ 1 night ಕಂಪ್ಲೀಟ್ ಡ್ರಿಲ್ ಮಾಡಿದ್ರು 1000 feet ಗೆ ನೀರ್ ಸಿಗೋದಕ್ಕೆ ನಮ್ಗೆ ನಿಯರ್ಲಿ 10 sources ಸಿಕ್ಕಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಮ್ರಾ ಬಿಟ್ಟು ನೋಡಿದಾಗಲೇ ನಮಗೆ ಗೊತ್ತಾಗಿದ್ದು 10 sources ಎಲ್ಲೆಲ್ಲಿ ಸಿಕ್ಕಿದೆ ಅಂತ. ಕ್ಯಾಮ್ರಾ ಬಿಡೋದಕ್ಕೆ 5,000 rupees ಆಯ್ತು. ನೆಕ್ಸ್ಟ್ ನಾವು ಕರೆಂಟ್ ಗೆ ಅಪ್ಲೈ ಮಾಡಿದ್ಕೆ ಬೆಸ್ಕಾಮ್ ಅಲ್ಲಿ ಅದೆಲ್ಲ ಅಪ್ರೂವ್ ಆಗಿ ನಮ್ಗೆ ಲೈನ್ ಮ್ಯಾನ್ ಬರೋದಕ್ಕೆ 2 weeks ಆಯ್ತು. 3 phase ಮೋಟರ್ ತಗೊಳೋದಕ್ಕೆ ನಮ್ಗೆ ಡೆಪಾಸಿಟ್ ಎಲ್ಲ ಸೇರಿಸಿ ಅರೌಂಡ್ 60,000 rupees ಆಯ್ತು. ನೆಕ್ಸ್ಟ್ ಕರೆಂಟ್ ಆದ್ಮೇಲೆ ಮೋಟರ್ ಹಾಕೋರ್ನ ಕರೆಸಿ 4 HP ಟೆಕ್ಸ್ಮೋ ಮೋಟರ್ಸ್ ನ ಹಾಕ್ಸಿದ್ವಿ. ಇಲ್ಲಿ ಮೋಟರು, ವೈರು, ಪೈಪು, ಫಿಟ್ಟಿಂಗು ಎಲ್ಲ ಸೇರಿಸಿ ನಿಮ್ಗೆ 1.5 lakhs ಆಗುತ್ತೆ. ಈ ಸ್ಟೇಜ್ ವರ್ಗು ತರೋ ಅಷ್ಟೊತ್ತಿಗೆ ಈ ಸುಡೋ ಬಿಸಿಲಲ್ಲಿ ನಾನಂತೂ ಫ್ರೈ ಆಗ್ಬಿಟ್ಟಿದ್ದೀನಿ. ನಮ್ಗೆ ನಿಯರ್ಲಿ 3 inch ವರ್ಗು ನೀರ್ ಸಿಕ್ಕಿದ್ರು ಮನೆ ಪರ್ಪಸ್ಗೆ ಅಂತ ನಾವು 1 inch ಪೈಪ್ ನ ಹಾಕೊಂಡಿದ್ದೀವಿ. ಸೊ ನಮ್ಗೆ ಬೋರ್ ಪೂಜೆ ಟೈಮ್ ಅಲ್ಲಿ ಕಾಯಿ ಒಳಗಡೆ ಗಿಡ ಬೆಳೀತಾ ಇತ್ತು. ಸೊ ಅದು ತುಂಬಾ ಒಳ್ಳೇದಂತ ಹೇಳ್ತಾರೆ. ಸಾಯಿಬಾಬಾ ನಿಮ್ಗೂ ಒಳ್ಳೇದ್ ಮಾಡ್ಲಿ, ನನ್ಗೂ ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ.